ನಮ್ಮ ಜೊತೆ ಸೃಜನ್ ಲೋಕೇಶ್ ಅವರಿದ್ದಾರೆ. ಮೊದಲನೇದಾಗಿ ಮಜಾ ಟಾಕೀಸ್ ಮನೆಯಲ್ಲಿ ಎಲ್ಲರನ್ನೂ ನಗಿಸ್ತಾ ಇದ್ದಂಥ ಅಪರ್ಣ ಅವರು ಇನ್ನಿಲ್ಲ. ಸೊ ಇದ್ರ ಬಗ್ಗೆ ಏನು ಸರ್ ಹೇಳೋಕ್ಕಾಗುತ್ತೆ? ಇಟ್ಸ್ ವೆರಿ ಡಿಸಾರ್ಟ್ನಿಂಗ್, ಬೇಸರ, ಇನ್ನೇನು ಹೇಳೋಕ್ಕಾಗುತ್ತೆ? ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಸರ್. ಸಾಕಷ್ಟು ಎಪಿಸೋಡ್ಗಳಲ್ಲಿ ಮಜಾ ಟಾಕೀಸಲ್ಲಿ ಜೊತೆಗೆ ಸಿನಿಮಾದಲ್ಲಿ ಪುಟ್ಟಣ ಕಣಗಾಲ ಅಂತ ಲೆಜೆಂಡರಿ ಡೈರೆಕ್ಟರ್ ಅವರ ಒಂದು ಇದರಲ್ಲಿ ನಟಿಸಿದಂಥವ್ರು ಅಪರ್ಣ ಅವ್ರ ಬಗ್ಗೆ. ಅಫ್ಕೋರ್ಸ್ ಅವ್ರನ್ನ ಯಾವಾಗಲೂ ನಾವು ಹೇಳ್ತಾ ಇದ್ವಿ, ನಾವು ನಮ್ಮ ಮಜಾ ಟಾಕೀಸಲ್ಲಿ ಯಾವಾಗಲೂ ರೇಗಿಸ್ತಾ ಇದ್ವಿ ಅವ್ರಿಗೆ. ಏನಂದರೆ ಊರೂಟಕ್ಕೆ ಮುಂಚೆ ಹುಟ್ಟಿದವ್ರು ನೀವು ಅಂತ. ಅಂದರೆ ಆವಾಗಿನ ಕಾಲದಿಂದನೂ ಮಾಡ್ತಾ ಇದ್ದಾರೆ ಆ್ಯಕ್ಟಿಂಗ್ ಅಂತ. ಎಷ್ಟು ವರ್ಷದ ಒಂದು ಸಾಧನೆ, ಎಷ್ಟೊಂದೆಲ್ಲ ಮಾಡಿದ್ದಾರೆ. ಇಟ್ ಈಸ್ ಶಿ ಈಸ್ ಅನ್ಡೌಟೆಡ್ಲಿ ಅ ಲೆಜೆಂಡ್ರಿ ಪರ್ಸನಾಲಿಟಿ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಲಿ. ಸತ್ಯವಾಗ್ಲೂ ಲೆಜೆಂಡ್ರಿ ಪರ್ಸನ್. ಇವತ್ತು ನಮ್ಮಿಂದ ದೈಹಿಕವಾಗಿ ದೂರ ಆಗಿರ್ಬೋದು, ಅವರ ವಾಯ್ಸ್ ಆಗಲಿ, ಅವರ ಮಜಾ ಟಾಕೀಸಲ್ಲಿ ಮಾಡಿದಂಥ ಒಂದಿಷ್ಟು ನಟನೆ ಆಗಿರ್ಬೋದು, ಮತ್ತೆ ಚಿತ್ರರಂಗದಲ್ಲಿ ನಡೆದ ಒಂದಿಷ್ಟು ಅಲ್ಲ, ಒಂದಷ್ಟು, ಇಷ್ಟು ಅಲ್ವೇ ಅಲ್ಲ. ಅವರ ನಟನೆ, ಅವರ ಪ್ರತಿಭೆ ಅಷ್ಟಿದೆ. ಸೊ ಹಾಗಾಗಿ ಅವರೆಲ್ಲೂ ಹೋಗಲ್ಲ. ಯಾಕಂದ್ರೆ ಇವಾಗ ಮೆಟ್ರೋ ಹತ್ತಿದ್ರು ಅವ್ರ ವಾಯ್ಸೇ ಕೇಳಿಸುತ್ತೆ. ಎಷ್ಟೋ ಸಲ ಫೋನ್ ಮಾಡಿದ್ರೆ ಫೋನಲ್ಲೂ ಅವ್ರ ವಾಯ್ಸ್ ಕೇಳಿಸ್ತಾ ಇರುತ್ತೆ. ಸೊ ಹಾಗಾಗಿ ಅವ್ರು ಯಾವಾಗಲೂ ಇರ್ತಾರೆ ನಮ್ಮ ಜೊತೆ, ಖಂಡಿತವಾಗ್ಲೂ ಇರ್ತಾರೆ. ಕನ್ನಡ ಚಿತ್ರರಂಗಕ್ಕೆ ಅವರ ಸೇವೆ ಅಪಾರ ಸರ್. ಅದ್ರ ಬಗ್ಗೆ ಹೇಳಿದ್ರೆ ಖಂಡಿತವಾಗ್ಲೂ ಜನ ಹೇಳಿದ್ನಲ್ಲ ಸರ್, ಅಬ್ಸಲ್ಯೂಟ್ಲಿ ಲೆಜೆಂಡ್ರಿ ಆಕ್ಟ್ರೆಸ್, ಲೆಜೆಂಡ್ರಿ ಆಂಕರ್, ಆ್ಯಂಡ್ ನಮಗೆಲ್ಲ ಒಂದು ಮಾರ್ಗದರ್ಶನ ಕೊಟ್ಟಂಥ ವ್ಯಕ್ತಿ. ಸೊ ವಿ ಮಿಸ್ ಹರ್ ಅ ಲಾಟ್. ಸರ್, ಕೊನೆಯದಾಗಿ ನೀವು ಯಾವತ್ತು ಮಾತಾಡ್ಸಿದ್ರೆ ಅಥವಾ ಭೇಟಿ ಆಗಿದ್ರಿ? ಐ ಥಿಂಕ್ ಒಂದು ವಾರ ಆಗಿರ್ಬೋದು ಸರ್. ಒಂದು ವಾರಕ್ಕೆ ಹಿಂದೆ ಫೋನ್ ಮಾಡಿ ಅವ್ರ ಹತ್ರ ಎಲ್ಲ ಮಾತಾಡಿದೆ. ಅವರು ತುಂಬ ಖುಷಿಯಲ್ಲಿ ಹೇಳ್ತಾ ಇದ್ದಿದ್ದು ಒಂದೇ ಒಂದು, ನಾನು ಮಜಾ ಟಾಕೀಸ್ ನೋಡಿದಾಗಲೆಲ್ಲ ನಾನು ಖುಷಿಯಲ್ಲಿರ್ತೀನಿ ಅಂತ. ಸೊ ಮಜಾ ಟಾಕೀಸ್ ಮನೆ ಇಡೀ ಕರ್ನಾಟಕ ಯಾವ ರೀತಿ ಮಿಸ್ ಮಾಡ್ಕೊಳುತ್ತೆ? ಖಂಡಿತವಾಗ್ಲೂ ಅವ್ರನ್ನ ಮಿಸ್ ಮಾಡ್ಕೊಳ್ಳೇಬೇಕಾಗುತ್ತೆ. ಯಾಕಂದರೆ ನಮಗೆಲ್ಲ ತುಂಬ ಹತ್ರ ಇದ್ರಲ್ಲ ಸರ್. ಕುಟುಂಬದ ಒಬ್ಬ ವ್ಯಕ್ತಿ ಇಲ್ಲ ಅಂದಾಗ ನೋವು ತುಂಬಾ ಕಾಡ್ತಾ ಇರುತ್ತೆ. ಸ್ಯಾಡ್. ಇದಿಷ್ಟು ಮಜಾ ಟಾಕೀಸ್ ಮನೆಯ ಸೃಜನ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸುಹಾಸ್ ಜೊತೆ ಧನು ಯಲ್ಗಜ್, ಪಬ್ಲಿಕ್ ಟಿವಿ, ಬೆಂಗಳೂರು.